ಏನೋ ಸಿದ್ಧಗಂಗಾ ಶ್ರೀಗಳನ್ನ ಭೇಟಿಯಾದ ಮುರುಘಾ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರು ಭೇಟಿ ನೀಡಿದ್ದಾರೆ. ವೈದ್ಯರಿಂದ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಮುರುಘಾ ಶ್ರೀಗಳು ಪಡೆದಿದ್ದಾರೆ. ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರು ತುಮಕೂರಿನ ಮಠಕ್ಕೆ ತೆರಳಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿರುವಂತಹ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಿದ್ಧಗಂಗಾ ಶ್ರೀಗಳನ್ನ ಸಿದ್ಧಗಂಗಾ ಆಸ್ಪತ್ರೆಯಿಂದ ನಿನ್ನೆ ಅವರ ಶ್ರೀಮಠಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಅವರು ತುಂಬ ಹಠ ಮಾಡಿದ ಹಿನ್ನೆಲೆಯಲ್ಲಿ ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಸಾಕಷ್ಟು ಗಂಭೀರನೇ ಇದೆ. ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಅವರ ದೇಹದ ವೈಟಲ್ ಸೈನ್ಸ್ ಅಂತೇನು ಹೇಳ್ತಾರೆ, ದೇಹದ ಪ್ರಮುಖ ಅಂಗಾಂಗಗಳ ಕೆಲಸ ಮಾಡುವ ರೀತಿ ಏನಿದೆ ಅದು ನಾರ್ಮಲ್ ಆಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ಆರೋಗ್ಯದ ಶ್ವಾಸಕೋಶದಲ್ಲಿ ನೀರು ತುಂಬೋದಾಗಲಿ ಅಥವಾ ಇನ್ಫೆಕ್ಷನ್ ಆಗುವಂಥ ಭೀತಿಯಾಗಲಿ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಶ್ರೀಗಳಿಗೆ ಮಠದಲ್ಲಿನೇ ICU ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಕೃತಕ ಉಸಿರಾಟದ ವ್ಯವಸ್ಥೆಯಲ್ಲಿ ಶ್ರೀಗಳು ಉಸಿರಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಅವರ ಶೀಘ್ರ ಚೇತರಿಕೆಗಾಗಿ ಆಗ್ರಹಿಸಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅನ್ನುವಂಥ ಒಂದು ಮಾತನ್ನು DCM ಪರಮೇಶ್ವರ್ ಅವರು ಕೂಡ ಹೇಳಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ನಡುವೆ ಶಿವಮೂರ್ತಿ ಮುರುಘಾ ಶರಣರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳನ್ನು ನೋಡ್ಕೊಂಡು ಬಂದಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಶ್ರೀಗಳವರು ನಾವು ಹೋದಾಗ ಅವರು ವಿಶ್ರಾಂತಿಯಲ್ಲಿ ಇದ್ದರು. ಉಸಿರಾಟ ಇದೆ, ಸ್ವಲ್ಪ ಸೆನ್ಸೇಷನ್ನು ಎಲ್ಲ ಇದೆ. ಅವರು ಏನು ಅಂತಂದರೆ ಡಾಕ್ಟ್ರು ಹೇಳ್ದಂಗೆ ಅವರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿ ಅಂಥ ವಯೋವೃದ್ಧ ಜ್ಞಾನವೃದ್ಧ ಶ್ರೀಗಳವರು ಅವರು ಗುಣಮುಖ ಆಗಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಾವೆಲ್ಲ ಇವತ್ತು ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನಾನು ಕೂಡ ಚಿತ್ರದುರ್ಗದಿಂದ ಅಷ್ಟೊತ್ತಿಗೆ ಹೊಂಟು ಅವರ ಯೋಗಕ್ಷೇಮವನ್ನು ಆರೋಗ್ಯವನ್ನು ನೋಡಬೇಕು, ವಿಚಾರ ಮಾಡಬೇಕು ಅಂತಲೇ ಶ್ರೀಮಠಕ್ಕೆ ಇವತ್ತು ನಾನು ಸಂದರ್ಶನವನ್ನು ಮಾಡಿದೆನು. ಗುರುಗಳವರನ್ನು ಭೇಟಿ ಮಾಡಿದೆನು. ಶ್ರೀಮಠದ ಜೊತೆ ನೀವು ಭಾಳ ಆಪ್ತರಾಗಿದ್ದೀರಿ. ಹೌದು. ಹೇಗೆ ಅನಿಸುತ್ತೆ ಈ ಪರಿಸ್ಥಿತಿ? ಸಿದ್ಧಗಂಗಾ ಮಠ ಮತ್ತು ಮುರುಘಾ ಮಠದ ನಡುವೆ ಒಂದು ಹಾರ್ದಿಕವಾದ ಒಂದು ಭಾವನೆ ಇದೆ, ಸಂಬಂಧ ಇದೆ. ಮೊದಲಿಂದಲೂ ಆ ಸಂಪರ್ಕ ಇದೆ. ಅದನ್ನೇ ನಾವುಗಳು ಇವತ್ತಿಗೂ ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ತ್ರಿವಿಧ ದಾಸೋಹಿಗಳವರು. ಅವರ ಕಾಲದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ, ಅಭಿವೃದ್ಧಿಯಾಗಿದೆ. 16,000 ಮಕ್ಕಳನ್ನು ಒಂದು ಕಡೆ ಸೇರಿಸಿಬಿಟ್ಟು ಅವರಿಗೆ ಆರೈಕೆ ಪೂರೈಕೆ ಮಾಡುವಂಥದ್ದು ನಿಜವಾಗಲೂ ಒಂದು ದೊಡ್ಡ ಸಾಹಸ. ಅವರ ಕಾಯಕ ಪ್ರಜ್ಞೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ, ಪ್ರೇರಣೆ ಅನ್ನುವಂಥದ್ದನ್ನು ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ತಾ, ಕಿರಿಯ ಶ್ರೀಗಳವರಾಗಿರುವಂಥ ಸಿದ್ಧಲಿಂಗ ಶ್ರೀಗಳವರು ಕೂಡ ನನಗೆ ತುಂಬ ಆಪ್ತರು, ಒಡನಾಡಿಗಳು. ಅವರು ನಾವೆಲ್ಲ ಸೇರಿಬಿಟ್ಟು ಒಂದೇ ದಾರಿಯಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂಥದ್ದು ಒಂದು ನೋವಿನ ಸಂಗತಿ, ದುಃಖದ ಸಂಗತಿ. ಶ್ರೀಗಳವರು ಈ ರೀತಿಯಾಗಿ ಅವರು ಹಾಸಿಗೆಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ದೃಷ್ಟಿಯಲ್ಲಿ ನೋವಿನ ಸಂಗತಿಯೇ, ಅದು ದುಃಖದ ಸಂಗತಿ. ಇಂಥ ಒಂದು ನೋವಿನ ಸಂಗತಿಯ ಜೊತೆಯಲ್ಲಿ ನಾವೆಲ್ಲರೂ ಶ್ರೀಗಳವರಿಗೆ, ಅವರ ಭಕ್ತಾದಿಗಳಿಗೆಲ್ಲ ನಾವು ಧೈರ್ಯವನ್ನು ಹೇಳುವಂಥ, ಸಾಂತ್ವನವನ್ನು ಹೇಳುವಂಥ ಒಂದು ಕೆಲಸ ಅಥವಾ ಜವಾಬ್ದಾರಿಯೂ ಕೂಡ ನಮ್ಮದಾಗಿದೆ. ಆ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಇವತ್ತು ತುಂಬ ಹಾರ್ದಿಕವಾಗಿ ಪೂರೈಸಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ.